ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹತ್ಯಾಕಾಂಡವನ್ನು ವಿರೋಧಿಸಿ ಪ್ರತಿಭಟನೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾನ್ ಗ್ರಾಮದಲ್ಲಿ ಇಂದು ಭಾರತದಲ್ಲಿ ವಾಸವಿರುವ ಬಾಂಗ್ಲಾ ಮುಸ್ಲಿಮರು ದೇಶ ಬಿಟ್ಟು ತೊಲಗಬೇಕೆಂದು ಘೋಷಣೆಗಳನ್ನು ಕೂಗುತ್ತಾ ವಿಶ್ವ ಹಿಂದೂ ಪರಿಷತ್ ಘಟಕದ ನೇತೃತ್ವದಲ್ಲಿ ಸತ್ಸಂಗದ ಪ್ರಮುಖರಾದ ವಿಜಯ್ ಜೋಶಿ ಹಾಗೂ ಸಂಗಮೇಶ್ ಉದುಪುಡಿ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಸ್ಥಳೀಯ ಬನಶಂಕರಿ ದೇವಸ್ಥಾನದಿಂದ ಹೊರಟ ಹಿಂದೂ ಪರ ಕಾರ್ಯಕರ್ತರ ಪ್ರತಿಭಟನಾ ಮೆರವಣಿಗೆ ಅವಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮದ ಪ್ರಮುಖ ವೃತ್ತವಾದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಆಗಮಿಸಿ ಮಾನವ ಸರಪಳಿ ನಿರ್ಮಿಸಿ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂಸುಫ್ ಅವರ ಪ್ರಕೃತಿ ದಹನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಗ್ರಾಮದ ಉದ್ದಕ್ಕೂ ಪ್ರತಿಭಟನೆ ಮೆರವಣಿಗೆ ಜೈಕಾರ ಹಾಕುತ್ತಾ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಪ್ರತಿಭಟನಾಕಾರರು ಮೆರವಣಿಗೆ ಉದ್ದಕ್ಕೂ ಜಿಹಾದಿ ಮಾನಸಿಕತೆಯ ಬಾಂಗ್ಲಾ ಮುಸ್ಲಿಮರ ಬಾಂಗ್ಲಾ ಸರ್ಕಾರಕ್ಕೆ ಹಾಗೂ ಬಾಂಗ್ಲಾ ಪ್ರಧಾನಿಗೆ ಧಿಕ್ಕಾರ ಕೂಗುತ್ತಾ ಭಾರತದಲ್ಲಿ ಅಕ್ರಮವಾಗಿ ನುಸುಳಿರುವ ಬಾಂಗ್ಲಾ ಮುಸ್ಲಿಮರನ್ನು ಭಾರತದಿಂದ ಓಡಿಸಬೇಕೆಂದು ಘೋಷಣೆ ಕೂಗಿದರು. ಈ ವಿಚಾರವಾಗಿ ವಿಶ್ವಸಂಸ್ಥೆಯು ಮಧ್ಯಸ್ಥಿಕೆ ವಹಿಸಿ ವಿಶ್ವಶಾಂತಿ ಕಾಪಾಡಬೇಕು ಎಂದು ಅವರು ಪ್ರತಿಭಟನೆ ಮೂಲಕ ವಿಶ್ವಸಂಸ್ಥೆಯನ್ನು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಸತ್ಸಂಗದ ಪ್ರಮುಖ ವಿಜಯೇಂದ್ರ ಜೋಶಿ ಹಾಗೂ ಸಂಗಮೇಶ್ ಉದುಪುಡಿ ಹಿಂದೂ ಎಂದು ಕರೆದುಕೊಳ್ಳಲು ಭಯಪಡುವ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡಿಕೊಂಡಂತಿದೆ. ನಾವೆಲ್ಲ ಜಾತಿ ಸಂಕೋಲೆಯಿಂದ ಹೊರಬಂದು ಹಿಂದೂಗಳೆಲ್ಲ ಒಂದಾಗಬೇಕೆಂದು ಮನವಿ ಮಾಡಿದರು. ಗ್ರಾಮದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಹಾಗೂ ತಾಲೂಕಾ ಘಟಕದ ಪ್ರಮುಖ ಪ್ರಮೋದ್ ಬಾಲಪ್ಪನವರ್, ಚಿದು ತಾಂಬೆ, ಗೋಪಾಲ್ ಪಾತಾಳಿ, ಮಂಜು ಹಣ್ಸಿ, ಅನಿಲ್ ಗುರುಬಸನ್ನವರ್, ಶ್ರವಣ್ ಯಾತ್ನೂರ್, ಹನುಮಂತ ದೇಶೆಟ್ಟಿ ಸೇರಿದಂತೆ ಹಿಂದೂ ಪರ ಸಂಘಟನೆಯ ಹಾಗೂ ಬಜರಂಗ್ ದಳದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಬಸನಗೌಡ ಪಾಟೀಲ್, ಪ್ರಣಯ ನ್ಯೂಸ್. ರಕ್ತದ ಕಣಕಣ ಕುದಿಯುತ್ತಿದೆ, ಹಿಂದೂ ಎನ್ನುತ್ತಿದೆ, ರಕ್ತದ ಕಣಕಣ ಕುದಿಯುತ್ತಿದೆ, ಹಿಂದೂ ಎನ್ನುತ್ತಿದೆ. ಇಸ್ಲಾಮಿಕ್ ಕ್ರೌರ್ಯಕ್ಕೆ ಧಿಕ್ಕಾರ, ಟಿಪ್ಪುದ ಸತ್ಯಾಕಾರನಾದ ಇಸ್ಲಾಮಿಕ್ ಕ್ರೌರ್ಯಕ್ಕೆ ಧಿಕ್ಕಾರ, ಟಿಪ್ಪುದ ಸತ್ಯಾಕಾರನಾದ ಇಸ್ಲಾಮಿಕ್ ಕ್ರೌರ್ಯಕ್ಕೆ ಧಿಕ್ಕಾರ.